ಇದು ರಸ್ತೆ ಕಾಮಗಾರಿಯೋ ಅಥವಾ ಸಾರ್ವಜನಿಕರಿಗೆ ಶಿಕ್ಷೆನೋ? ತಿಂಗಳು ಕಳೆದರೂ ಕೂಡ ಮುಗಿದಿಲ್ಲ ಕಾಮಗಾರಿ. ಜನ ಹೈರಾಣಾಗ್ತಾ ಇದ್ದಾರೆ. ಬೆಂಗಳೂರಿನ ಶ್ರೀನಗರದಲ್ಲಿ ನಿತ್ಯವೂ ತಪ್ಪಿಲ್ಲ ಕಿರಿಕಿರಿ. ಬಸ್ ಸಂಚಾರ ಬಂದಾಗಿ ಪ್ರಯಾಣಿಕರು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಶ್ರೀನಗರದಲ್ಲಿ ಕಿರಿಕಿರಿ ಅನ್ನುವಂಥದ್ದು ನಿತ್ಯವೂ ಕೂಡ ಇದ್ದೇ ಇರುತ್ತೆ. ಬಸ್ ಸಂಚಾರ ಬಂದಾಗಿ ಪ್ರಯಾಣಿಕರು ಪರದಾಟ ನಡೆಸ್ತಿದ್ದಾರೆ. ಹಿರಿಯ ನಾಗರಿಕರು, ಮಕ್ಕಳಿಗೆ ರಸ್ತೆ ದಾಟುವುದು ಕೂಡ ಒಂದು ರೀತಿಯ ಹರಸಾಹಸ. ಇಲ್ಲಿ ಅರ್ಧಕ್ಕೆ ನಿಂತಹ ರಸ್ತೆ ಕೆಲಸಗಳು, ಇದರಿಂದಾಗಿ ಅಧಿಕಾರಿಗಳಿಗೆ ಹೇಳಿ ಶಾಪ ಹಾಕ್ತಿದ್ದಾರೆ. ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಅನ್ನುವಂಥ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ತಿಂಗಳು ಕಳೆದರೂ ಕೂಡ ಕಾಮಗಾರಿ ಮುಗಿದಿಲ್ಲ. ಮತ್ತೊಂದು ಕಡೆ ರಸ್ತೆ ದಾಟಲಿಕ್ಕೂ ಆಗುವುದಿಲ್ಲ ಪಾದಚಾರಿಗಳಿಗೆ. ಇದು ಅಲ್ಲಿನ ಜನರ ತೀವ್ರ ಆಕ್ರೋಶದ ಪರಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ರಸ್ತೆಯನ್ನು ದಾಟಬೇಕು ಅಂತಂದರೆ ಅಲ್ಲಲ್ಲಿ ಗುಂಡಿಯನ್ನು ಅಗದು ರಸ್ತೆಯನ್ನು ಅಗದು ಹಂಗೆ ಬಿಡಲಾಗಿದೆ. ಸೊ ಆ ಗುಂಡಿ ತುಂಬಿದಂತಹ ರಸ್ತೆಯಲ್ಲಿ ಯಾವ ರೀತಿ ದಾಟೋದು ನಾವು ರಸ್ತೆಯನ್ನು ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಸ್ಥಳೀಯರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ನಡೆಸಿರುವಂತಹ ಒಂದು ವಾಕ್ಥ್ರೂ ಇದೆ, ಬನ್ನಿ ನೋಡೋಣ. ನಗರದ ಶ್ರೀನಗರದಲ್ಲಿ ಇದೀಗ ಈ ರಸ್ತೆ ಕಾಮಗಾರಿಯಿಂದ ಬಸ್ಗಳು ಈ ಬಸ್ ನಿಲ್ದಾಣಕ್ಕೆ ಬರದೆ ಈ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡ್ತಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಬೆಂಗಳೂರಿನ ಈ ಶ್ರೀನಗರದ ಬಳಿ ಇರುವಂತದ್ದು. ಇಲ್ಲಿ ಈ ಬೆಂಗಳೂರು ನೀರು ಸರಬರಾಜು ಮತ್ತೆ ಒಳಚರಂಡಿ ಮಂಡಳಿ ಕಾಮಗಾರಿ ಪ್ರಗತಿಯಲ್ಲಿರೋದ್ರಿಂದ ಈ ರಸ್ತೆ ಏನಿದೆ ಅದನ್ನ ಸಂಪೂರ್ಣವಾಗಿ ಅಗೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು 15 ದಿನಗಳವರೆಗೂ ಕೂಡ ಅಗಿಯುವಂತಹ ಕೆಲಸವನ್ನು ಮಾಡ್ತಿದ್ರು. ಇನ್ನೂ ಕೂಡ ಅದು ಏನಿದೆ ಅದೇ ಸ್ಥಿತಿಯಲ್ಲಿರುವಂಥದ್ದು. ಸದ್ಯ ಸಾರ್ವಜನಿಕರಿಗಾಗಿರ್ಬೋದು, ಈ ಕಾಲೇಜ್ ಹೋಗುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಹಿರಿಯರ ನಾಗರಿಕರಾಗಿರ್ಬೋದು, ಎಲ್ಲ ಜನರಿಗೂ ಇಲ್ಲಿ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಹೀಗೆ ಅಲ್ಲಿ JCB ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇಷ್ಟು ದಿನಗಳಾದರೂ ಕೂಡ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಇದರಿಂದ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದೀವಿ ಅನ್ನುವಂತಹ ಮಾತನ್ನು ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಸದ್ಯ ಆ ಕಡೆ ಬರ್ತಾ ಇದ್ರೆ ಯಾವುದೇ ವೆಹಿಕಲ್ ಅಂದರೆ ಈ ಚಿಕ್ಕವಾಗಿ ಇರುವಂತಹ ಈ ರಸ್ತೆಯಲ್ಲಿ ಈ ದೊಡ್ಡದಾದಂತಹ ಈ ಬಸ್ಗಳಾಗಿರ್ಬೋದು, ಈ ರೀತಿಯಾಗಿ ಇವು ಬರೋದಕ್ಕೆ ಆಗದೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನು ಈ ಬಸ್ ನಿಲ್ದಾಣದಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ, ಬಸ್ ನಿಲ್ದಾಣದಲ್ಲಿ ಬಸ್ಗಳೇ ಬರ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಇಲ್ಲಿನ ಜನರು ಮಾಡ್ತಾ ಇರುವಂಥದ್ದು. ಬಸ್ಸಿಗೆ ನಾವು ಇಲ್ಲಿಂದ ಅಪೆಕ್ಸ್ ಬ್ಯಾಂಕ್ವರೆಗೂ ನಾವು ನಡ್ಕೊಂಡು ಹೋಗಬೇಕು. ನಮಗೆ ಮಕ್ಕಳು ಅಥವಾ ಹಿರಿಯ ನಾಗರಿಕರು ಎಲ್ಲರೂ ಕೂಡ ನಡ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸಾರ್ವಜನಿಕರಿಗೆ ಆದಷ್ಟು ಬೇಗ ಈ ರಸ್ತೆ ಸಮಸ್ಯೆ ಏನಿದೆ ಇದನ್ನು ಬೇಗ ಪೂರ್ಣಗೊಳಿಸಿ ಕಾಮಗಾರಿಯನ್ನು ಸಾರ್ವಜನಿಕರಿಗೆ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಮಾತನ್ನು ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೀವು ನೋಡ್ತಾ ಇರ್ಬೋದು ರಸ್ತೆಯಲ್ಲೂ ಕೂಡ ಹಲವಾರು ದಿನಗಳಿಂದ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇಲ್ಲಿನ ಸಾರ್ವಜನಿಕರು ಆದಷ್ಟು ಬೇಗ ಈ ರಸ್ತೆ ಏನಿದೆ ಈ ಕಾಮಗಾರಿಯನ್ನು ಬೇಗ ಪೂರ್ಣಗೊಳಿಸಿ, ಇದರಿಂದ ನಮಗೆ ಸಮಸ್ಯೆ ಆಗ್ತಿದೆ ಅನ್ನುವಂತಹ ಮಾತನ್ನು ಹೇಳ್ತಿರ್ಬೋದು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ಆಗಿರ್ಬೋದು ಅಥವಾ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲಾಖೆಗಳು ಬಂದ್ಬಿಟ್ಟು ಇಲ್ಲೇನಿದೆ ಈ ರಸ್ತೆ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಆದಷ್ಟು ಬೇಗ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ದೀಪಾ, ಫ್ರೀಡಮ್ ಟಿವಿ ಕನ್ನಡ, ಬೆಂಗಳೂರು. ಇದು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ರಸ್ತೆ ಕಾಮಗಾರಿ ಅನ್ನುವಂಥದ್ದು ಬೆಂಗಳೂರಿನ ಶ್ರೀನಗರದಲ್ಲಿ ಎಷ್ಟು ತ್ವರಿತವಾಗಿ ನಡೆಯೋದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅಂದರೆ ರಸ್ತೆಯನ್ನೆಲ್ಲ ಅಗದು JCBಯಲ್ಲಿ ಅಗದು ಬಿಟ್ಟು ಗುಂಡಿ ಮಾಡುವ ಹಾಗೆ ಬಿಟ್ಟಿದ್ದಾರೆ. ಕೆಲವು ಕಡೆ ಅಂತೂ ವೆಹಿಕಲ್ಗಳು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ದಾರಿ ಹೋಕರು ರಸ್ತೆಯನ್ನು ಕ್ರಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ಬೆಂಗಳೂರಿನ ಶ್ರೀನಗರದಲ್ಲಿ ನಿತ್ಯ ಸಾರ್ವಜನಿಕರಿಗೆ ಕಿರಿಕಿರಿ ಅಂತೂ ತಪ್ಪಿಲ್ಲ. ತಿಂಗಳೇ ಮುಗಿದಿದೆ ಕಾಮಗಾರಿ ನಡೆದು, ಆದರೆ ಜನ ಹೈರಾಣ ಆಗ್ತಾ ಇದ್ದಾರೆ. ಸಮರ್ಪಕವಾಗಿ ಕಾಮಗಾರಿ ನಡೆದಿಲ್ಲ. ತೆಗೆದಿರುವಂಥ ಗುಂಡಿಗಳು ಹಾಗೇ ಇವೆ. ಅದನ್ನು ಮುಚ್ಚಿ ಸಮರ್ಪಕವಾಗಿ ರಸ್ತೆಯನ್ನಾದರೂ ಓಡಾಡಲಿಕ್ಕೆ, ವೆಹಿಕಲ್ ಓಡಾಡಲಿಕ್ಕೆ, ಜನ ಓಡಾಡಲಿಕ್ಕೆ ಮಾಡಿದಾರಾ? ಅದೂ ಇಲ್ಲ, ಹಾಗೇ ಬಿದ್ದಿರುವಂಥದ್ದು. ಹಿರಿಯ ನಾಗರಿಕರು ಮತ್ತು ಮಕ್ಕಳಿಗೆ ರಸ್ತೆ ದಾಟುವುದೇ ದುಸ್ತರ. ಅರ್ಧಕ್ಕೆ ನಿಂತಹ ರಸ್ತೆ ಕೆಲಸ. ಅಧಿಕಾರಿಗಳು ಈ ಸಂದರ್ಭದಲ್ಲಿ ಬೇಜವಾಬ್ದಾರಿತನವನ್ನು ತೋರ್ತಿದ್ದಾರೆ ಅಂತ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಅಂತ ಒತ್ತಾಯಿಸ್ತಿದ್ದಾರೆ.